ನಮ್ಮ ಜನಕ್ಕೆ ಶಾರ್ಟ್ ಮೆಮೊರಿ, ಮರ್ತು ಬಿಡ್ತಾರೆ. ಫಾಸ್ಟಾಗಿರುವಂತಹ ವಿಚಾರಗಳನ್ನು ಫಾಸ್ಟಾಗಿ ರಿಯಾಕ್ಟ್ ಮಾಡ್ತಾರೆ, ಅಷ್ಟೇ ಫಾಸ್ಟಾಗಿ ಮರ್ತು ಬಿಡ್ತಾರೆ. ಸಮೀರ್ ವಿಡಿಯೋ ಬಂದ ತಕ್ಷಣ ಎದ್ದು ಕೂತಂತಹ ಕರ್ನಾಟಕ, ಎದ್ದು ಕೂತಂತಹ ಭಾರತ ಕಾಲಕ್ರಮೇಣ ಮರ್ತೇ ಬಿಟ್ಟರು. ಚಿನ್ನಯ್ಯ, ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರು ಆದಿಚುಂಚನಗಿರಿ ಮಠಕ್ಕೆ ಹೋಗ್ತಾರೆ. ಸ್ವಾಮೀಜಿಗಳ ಮುಂದೆ ಕೂತ್ಕೊಂಡು ನಡೆದಂತಹ ವಿಚಾರಗಳನ್ನು 1 ಗಂಟೆಯ ಕಾಲ ಚಿನ್ನಯ್ಯ ವಿವರಿಸ್ತಾರೆ. ಸೌಜನ್ಯ ಹತ್ಯೆ ಆಗಿರುವಂತಹ ವಿಚಾರ, ಅತ್ಯಾಚಾರ ಆಗಿರುವಂತಹ ವಿಚಾರ, ಸೌಜನ್ಯಗೂ ಚಿನ್ನಯ್ಯನಿಗೂ ಯಾವ ರೀತಿಯಾದಂತಹ ವಿಚಾರಗಳನ್ನು ಎಲ್ಲವನ್ನೂ ಹೇಳಿದ್ದಾರೆ ಅನ್ನೋ ವಿಚಾರವನ್ನು ಗಿರೀಶ್ ಮಟ್ಟಣ್ಣನವರು ಹೇಳಿರುವಂತಹ ವಿಚಾರಗಳಲ್ಲಿ ಫೋಟೋಗಳು ಮತ್ತು ವಿಡಿಯೋಗಳು ಆದಿಚುಂಚನಗಿರಿ ಮಠಕ್ಕೆ ಹೋಗಿ ಸ್ವಾಮೀಜಿಗಳ ಜೊತೆ ಮಾತನಾಡಿರುವಂಥದ್ದು ಸತ್ಯ ಅಂತ ಹೇಳ್ತಾ ಇದೆ. ಇಲ್ಲಿ 100 ಹೆಣಗಳನ್ನು ಹೂತು ಹಾಕಿದ್ದೇನೆ ಅನ್ನೋ ವಿಚಾರವನ್ನು ಚಿನ್ನಯ್ಯ ಎಳೆಯಾಗಿ ಬೆಚ್ಚಿಟ್ಟಿದ್ದಾರೆ. ಆದರೆ ಇವತ್ತಿನವರೆಗೂ ಸ್ವಾಮೀಜಿಗಳು ಹೊರಗಡೆ ಜಗತ್ತಿಗೆ ಅಲ್ಲಿ ಏನು ನಡೀತು, ಇವ್ರು ಏನು ಹೇಳಿದ್ರು ಅನ್ನೋ ವಿಚಾರವನ್ನು ಇವತ್ತರೆಗೂ ಹೇಳಿಲ್ಲ. ನಾವು ಸತ್ಯವನ್ನು ಕೇಳ್ತಾ ಇರುವಂಥದ್ದು, ನಾವು ನ್ಯಾಯವನ್ನು ಕೇಳ್ತಾ ಇರುವಂಥದ್ದು. ಇಲ್ಲಿ ಯಾರು ವೈಯಕ್ತಿಕವಾದಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ. 1 ವರ್ಷಗಳ ಹಿಂದೆ ನಡೆದಂತಹ ಈ ಘಟನೆ, 1 ವರ್ಷಗಳ ಹಿಂದೆ ಏನು ಚಿನ್ನಯ್ಯ ಬಂದು ಊತಾಕಿದ್ದೀನಿ ಅಂತೇಳಿ SP ಆಫೀಸ್ಗೆ ಹೋಗಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ 164 ಸ್ಟೇಟ್ಮೆಂಟ್ ಕೊಟ್ಟು ಇಷ್ಟೆಲ್ಲ ಆದ ನಂತರ ಅವ್ರಿಗೆ ಉಲ್ಟಾ ಹೇಳಿಕೆ ಕೊಡಿಸೋದ್ರ ಮೂಲಕ ಸುಪ್ರೀಂ ಕೋರ್ಟ್ಗೆ ಬುರುಡೆ ತಗೊಂಡೋಗಿರುವಂಥ ವಿಚಾರ, ಎಲ್ಲ ವಿಚಾರಗಳು ಪ್ರಸ್ತಾಪ ಆಯಿತು. ಜೊತೆಗೆ ಆದಿಚುಂಚನಗಿರಿ ಮಠಕ್ಕೆ ಹೋಗಿರುವಂತಹ ವಿಚಾರ ಪ್ರಸ್ತಾಪ ಆಯಿತು, ಮೀಡಿಯಾಗಳಿಗೂ ಬಂತು, ಎಲ್ಲವೂ ಬಂತು. ಆದರೂ ಸಹ ಇಲ್ಲಿ ಇಂತಹ ಒಂದು ಘಟನೆ ನಡೆದಿದೆ. ಈ ಘಟನೆಯನ್ನು ವಿಚಾರವಾಗಿ ನಾವು ಯಾವ ರೀತಿ ಪ್ರತಿಕ್ರಿಯಿಸಬೇಕು, ಇಲ್ಲಿ ಏನಾಗಿತ್ತು, ಚಿನ್ನಯ್ಯನನ್ನು ಮಾತಾಡಬಾರ್ದು ಅಂತೇಳಿ ಏನು ಕೋರ್ಟು ಆದೇಶ ಮಾಡಿರೋದ್ರಿಂದ ಚಿನ್ನಯ್ಯ ಮೌನಕ್ಕೆ ಜಾರಿ ಇರುವಂಥದ್ದು. ಇಲ್ಲಿ ಬೇಕಾಗಿರುವಂತಹ ಸತ್ಯ ಹೊರಗಡೆ ಬರಬೇಕು ಅಂತಂದರೆ ಯಾರು ಈ ಹೋರಾಟದ ಮುಂಚೂಣಿಯಲ್ಲಿರ್ತಾರಲ್ಲ, ಯಾರು ಇವರು ಹೋಗಿ ಆದಿಚುಂಚನಗಿರಿ ಮಠಕ್ಕೆ ಯಾಕೆ ಹೋದರು ಅಂತಂದರೆ ಸತ್ಯ ಹೊರಗಡೆ ಬರಬೇಕು ಅಂತೇಳಿ. ಇಲ್ಲಿ ಯಾವುದನ್ನು ಮುಚ್ಚಾಕೋದಕ್ಕೋಸ್ಕರವಲ್ಲ, ಇನ್ಯಾರೋ ವಿರುದ್ಧ ಏನು ಆರೋಪವನ್ನು ಹೊರಿಸ್ಬೇಕು ಅನ್ನೋ ವಿಚಾರ ಅಲ್ಲ. ಒಬ್ಬ ಹೋರಾಟಗಾರರನ್ನು ಚಿನ್ನಯ್ಯ ನೇರವಾಗಿ ಭೇಟಿ ಮಾಡಿರುವಂಥದ್ದು. 2 ವರ್ಷಗಳ ಕಾಲ ನಿರಂತರವಾಗಿ ಕಾಂಟ್ಯಾಕ್ಟಲ್ಲಿ ಇದ್ಕೊಂಡು ನಾನು ಈ ಸತ್ಯವನ್ನು ಹೇಳಬೇಕು ಅಂತ ಬಂದಿರುವಂಥದ್ದು. ಇಂತಹ ಚಿನ್ನಯ್ಯನ ಹೇಳಿರುವಂಥ ಸತ್ಯಗಳನ್ನು ನಂಬಿಕೊಂಡು ಇವರು ಸುಪ್ರೀಂ ಕೋರ್ಟ್ವರೆಗೂ ಸುಪ್ರೀಂ ಕೋರ್ಟ್ ವಕೀಲರುಗಳ ಜೊತೆ ಚರ್ಚೆ ಮಾಡಿಸಿ ಸುಪ್ರೀಂ ಕೋರ್ಟ್ಗೆ ಬುರುಡೆ ತೆಗೆದುಕೊಂಡು ಹೋಗಿರುವಂಥದ್ದು. ತಮಾಷೆಯ ವಿಚಾರ ಅಲ್ಲ, ತಮಾಷೆಯ ವಿಚಾರ ಅಲ್ಲ. ಪಬ್ಲಿಕ್ ಟಿವಿಯ ರಂಗಣ್ಣ ಹೇಳ್ತಾರಲ್ಲ, ಎಷ್ಟು ಧೈರ್ಯ ಇವರಿಗೆ, ಬುರುಡೆಯನ್ನು ತೆಗೆದುಕೊಂಡು ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಂತಂದರೆ ಎಷ್ಟು ಧೈರ್ಯ ಅಂತ ಹೇಳ್ಬಿಟ್ಟು ಹೇಳುವಂತಹ ಕ್ರೈಮ್ ರಿಪೋರ್ಟರ್ ಪಬ್ಲಿಕ್ ಟಿವಿಯ ರಂಗಣ್ಣವರಿಗೆ ಇಲ್ಲಿ ಏನು ನಡೆದಿರಬಹುದು ಅನ್ನೋ ವಿಚಾರವನ್ನು ಇವತ್ತಿನವರೆಗೂ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ. ಇಲ್ಲಿ ಸತ್ಯ ಹೊರಗಡೆ ಬರಬೇಕು. ಇದ್ಯಾವುದು ಕಟ್ಟುಕತೆ ಅಲ್ಲ. ಚಿನ್ನಯ್ಯ ಇದ್ದಿದ್ದು ನಿಜ, ಚಿನ್ನಯ್ಯ ಬುರುಡೆಗಳನ್ನು ಎತ್ಕೊಟ್ಟಿದ್ದು ನಿಜ. ಇವತ್ತು ಬಂಗ್ಲೆ ಗುಡ್ಡದಲ್ಲಿ SIT ಅವರು ಏನು ತನಿಖೆ ಮಾಡ್ತಾ ಇರೋದು ನಿಜ, ಮಹಾಜರ್ ಮಾಡ್ತಾ ಇರೋದು ನಿಜ, ರೀಕ್ರಿಯೇಷನ್ ಮಾಡ್ತಾ ಇರೋದು ನಿಜ. ಹಾಗಾದರೆ ಇದು ಯಾವುದೂ ನಡೆದೇ ಇಲ್ಲ ಅಂತ ಹೇಳ್ತೀರಾ? ಇವತ್ತು ಚಿನ್ನಯ್ಯ ಸಮೀರ್ಗೆ ಹೇಳಿರುವಂತಹ ವಿಚಾರ ಯಾವುದು ಕಟ್ಟುಕತೆ ಅಲ್ಲ. ಸಮೀರು ತನ್ನೊಬ್ಬ ಯೂಟ್ಯೂಬರ್ ಆಗಿ ಅದನ್ನು ರೀಕ್ರಿಯೇಷನ್ ಮಾಡಿ ತೋರಿಸಿರುವಂತಹ ವಿಚಾರ, ಅವ್ರದ್ದೇ ಸ್ಟೈಲಲ್ಲಿ ತೋರಿಸಿರುವಂತಹ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ, ಯಾಕಂದರೆ ಚಿನ್ನಯ್ಯ ಬರೀ ಸಮೀರನಿಗೆ ಕಾಣದ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರುವಂಥದ್ದಲ್ಲ. ಇದೇ ಚಿನ್ನಯ್ಯ ಹಿಂದಿ ಚಾನೆಲ್ಗಳಿಗೆ ಮಾಸ್ಕ್ ಹಾಕೊಂಡು ಕೊಟ್ಟಿರುವಂಥದ್ದು, ಮಾಸ್ಕ್ ತೆಗೆದು ಡಿಟಾಕು ಮತ್ತು ಕುಡ್ಲಾ ರ್ಯಾಂಪೇಜ್ ಕೊಟ್ಟಿರುವಂತಹ ಹೇಳಿಕೆಗಳು ಇವೆಲ್ಲವೂ ಸಹ ಇವತ್ತಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥದ್ದು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೆಯಲ್ಲಿ ಕೂತ್ಕೊಂಡು ಮಾತನಾಡಿರುವಂಥದ್ದು ಇವತ್ತಿಗೂ ಸಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಸಿಗುವಂಥದ್ದು. ಇವ್ಯಾವ ಸೃಷ್ಟಿ ಅಲ್ಲ, ಕಟ್ಟುಕತೆಯಲ್ಲ. ಸತ್ಯ ಹೊರಗಡೆ ಬರಬೇಕು. ನಾವು ನೆನ್ನೆಯಿಂದ ನೋಡ್ತಾ ಇದ್ದೇವೆ. ಜಿತೇಂದ್ರ ಕುಂದೇಶ್ವರ ಅವರ ಬುಲೆಟಿನ್ ಅಂತೆ, ಇಲ್ಲಿ ಸತ್ಯ ಹೊರಗಡೆ ಬರುತ್ತಂತೆ, ಬುರುಡೆಗಳು ಮಾತಾಡ್ತಾವಂತೆ. ಈ ರೀತಿಯಾದಂತಹ ಹೇಳಿಕೆಗಳನ್ನು ಅವರ ಫಾಲೋವರ್ಸ್ ಕೊಡ್ತಾ ಇರುವಂತಹ ಹೇಳಿಕೆಗಳನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಪಬ್ಲಿಕ್ ಟಿವಿಯ ರಂಗಣ್ಣ ಬಿಗ್ ಬುಲೆಟಿನಲ್ಲಿ ಆ ವಿಚಾರ ಬರುತ್ತೆ. SIT ಅವರು ಧರ್ಮಸ್ಥಳದಲ್ಲೇ ಏನು ಬಂಗ್ಲೆ ಗುಡ್ಡದ ಇದರಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಅಂತಂದಾಗ ಇದಿನ್ನೂ ಮುಗುದಿಲ್ವಾ? ಎಲ್ಲಿ ಹೋದ್ರು ಬುರುಡೆ ಗ್ಯಾಂಗು, ಎಲ್ಲಿ ಹೋದ್ರು ಸೈಲೆಂಟಾಗಿ ಅಂತೇಳಿ
ಪಬ್ಲಿಕ್ ಟಿವಿಯ ರಂಗಣ್ಣವ್ರಿಗೆ ಗೊತ್ತಿಲ್ಲ. ಪಬ್ಲಿಕ್ ಟಿವಿಯ ರಂಗಣ್ಣವ್ರು ಸೈಲೆಂಟ್ ಆಗ್ಬೋದು, ಆದರೆ ಈ ಹೋರಾಟಗಾರರು ಯಾವತ್ತೂ ಸೈಲೆಂಟ್ ಆಗಿಲ್ಲ. ಅವರು ಸೈಲೆಂಟ್ ಆಗಿದ್ದಿದ್ರೆ ಬಹುಶಃ ಈ ಹೋರಾಟ ಯಾವತ್ತೋ ನಿಂತೋಗ್ಬಿಡ್ತಾ ಇತ್ತು. ಇದನ್ನು ಫಾಲೋ ಅಪ್ ಮಾಡಿ ಇವತ್ತು ಸೌಜನ್ಯ ಕೇಸು ಸುಪ್ರೀಂ ಕೋರ್ಟಲ್ಲಿ ಆದೇಶ ಆಗ್ತಾ ಇರೋದು. ಇದನ್ನು ಫಾಲೋ ಅಪ್ ಮಾಡಿರೋದ್ರಿಂದಲೇ 74 UDRಗಳಿಗೆ FIR ಆಗಬೇಕು ಅಂತೇಳಿ ಬಾಲನ್ನವರು ಹೈಕೋರ್ಟ್ನಲ್ಲಿ ವಾದ ಮಾಡ್ತಾ ಇರುವಂಥದ್ದು. ಇದನ್ನು ಫಾಲೋ ಅಪ್ ಮಾಡಿರೋದ್ರಿಂದಲೇ MR ಬಾಲಕೃಷ್ಣ ಅವರು ಅಕ್ವಿಟಲ್ ಕಮಿಟಿಯ ಬಗ್ಗೆ ಮಾತನಾಡಿರುವಂಥದ್ದು. ಇದನ್ನು ಫಾಲೋ ಅಪ್ ಮಾಡ್ತಾ ಇರೋದ್ರಿಂದಲೇ ಇವತ್ತು SIT ಅವರು ಬಂದು ಇಂಥ ಮಹಜರ್ ಮಾಡ್ತಾ ಇರುವಂಥದ್ದು. ಇವೆಲ್ಲವೂ ಸಹ ಬುರ್ಡೆ ಗ್ಯಾಂಗು ಅಂತಿರಲ್ಲ, ನೀವು ಬುರ್ಡೆ ಮೀಡಿಯಾಗಳು ಯಾವ ಹಂತಕ್ಕೆ ತಲುಪಿದ್ದೀರಿ ಅಂತಂದರೆ ಜವಾಬ್ದಾರಿಯುತವಾದಂತಹ ಮಾಧ್ಯಮಗಳು ಮಾಡಬೇಕಾಗಿರುವಂಥ ಕೆಲಸವನ್ನು ಈ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಯಾರಿಗೆ ಬೆಂಬಲ ಕೊಡಬೇಕಾಗಿತ್ತು? ನೀವು ಯಾರಿಗೆ ಬೆಂಬಲ ಕೊಡಬೇಕಾಗಿತ್ತು? ಒಂದೇ ಒಂದು ಸ್ಯಾಟಲೈಟ್ ಚಾನಲ್ ಆದಿಚುಂಚನಗಿರಿ ಮಠಕ್ಕೆ ಹೋಗಿ ಸ್ವಾಮೀಜಿಯವರಿಗೆ ಆ ಫೋಟೋಗಳನ್ನು ತೋರಿಸಿ ಈ ವಿಚಾರವಾಗಿ ಯಾವತ್ತಾದರೂ ಸಂದರ್ಶನ ಮಾಡಿದ್ದಾರಾ? ಖಂಡಿತ ಮಾಡಿಲ್ಲ. ಯಾಕೆ? ಅದು ಸುದ್ದಿ ಅಲ್ವಾ? ಎಲ್ಲಿ ಮಾಡ್ತೀರಿ? ಸುಪ್ರೀಂ ಕೋರ್ಟ್ನಲ್ಲಿ ಸೌಜನ್ಯ ಕೇಸ್ ಅಡ್ಮಿಟ್ ಆದಾಗ ಅದು ವಾಪಸ್ ಕೊಟ್ಟು 90 ದಿವಸದಲ್ಲಿ ಮತ್ತೆ ಅಪ್ಲೈ ಮಾಡುವಂತಂದಾಗ ಬಾಯ್ ಬಡ್ಕೊಂಡಂಥವ್ರು ನೀವು. ಸುಪ್ರೀಂ ಕೋರ್ಟ್ನಲ್ಲಿ ಸೌಜನ್ಯ ಕೇಸ್ ಹಿಯರಿಂಗ್ಗೆ ಬಂದಾಗ, ಮೊದಲನೇ ಹಿಯರಿಂಗ್ಗೆ ಬಂದಾಗ ಮಾತನಾಡದೇ ಇರುವಂಥವ್ರು, ಎರಡನೇ ಬಾರಿಗೆ ರಾಜ್ಯ ಸರ್ಕಾರಕ್ಕೆ CBIಗೆ ಚೀಮಾರಿ ಹಾಕಿತು ಸುಪ್ರೀಂ ಕೋರ್ಟು, ಅದ್ರ ಬಗ್ಗೆ ಮಾತನಾಡದೇ ಇರುವಂಥವ್ರು ನೀವು. 10 ಜನ ವಕೀಲರುಗಳು ಸೌಜನ್ಯ ಪರವಾಗಿ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡ್ತಾ ಇದ್ದಂತಹ ಅದ್ಭುತವಾದಂತಹ ಸನ್ನಿವೇಶಗಳನ್ನು ಆನ್ಲೈನಲ್ಲಿ ಲೈವಲ್ಲಿ ನೋಡಿದಂತಹ ನೀವು ಅದರ ಬಗ್ಗೆ ಸುದ್ದಿ ಮಾಡದೇ ಇರುವಂಥವ್ರು, ರಾಜ್ಯ ಸರ್ಕಾರಕ್ಕೆ ನೋಟಿಸನ್ನು ಇಶ್ಯೂ ಮಾಡಿದ್ರು ಸಹ ಸುದ್ದಿ ಮಾಡದೇ ಇದ್ದಂಥವ್ರು, ಇದನ್ನೆಲ್ಲ ಮಾಡ್ತೀರಾ? ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಸ್ವಾಮಿ? ಯಾರನ್ನ ರಕ್ಷಣೆ ಮಾಡಲಿಕ್ಕೆ? ಸತ್ಯ ಹೊರಗಡೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಚಿನ್ನಯ್ಯ ಇವತ್ತು ಉಲ್ಟಾ ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು, ಚಿನ್ನಯ್ಯ ಇವತ್ತು ಬೇರೇನೋ ಹೇಳಿರ್ಬೋದು, ಆದರೆ ಚಿನ್ನಯ್ಯ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಸತ್ಯ, ಊತ ಹಾಕಿದ್ದು ಸತ್ಯ. ಅವರು ಊತ ಹಾಕಿರುವಂತಹ ಜಾಗದಲ್ಲಿ 3 ಅಸ್ಥಿಪಂಜರಗಳು ಸಿಕ್ಕಿದೆ ಅಂತೇಳಿ SIT ಅವರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಕೊಟ್ಟಿರುವುದು ಸತ್ಯ. ಈಗ ಬಂಗ್ಲೆಗೂಡದಲ್ಲಿ ಸಿಕ್ಕಿರುವಂತಹ ಸಾವಿರಾರು ಮೂಳೆಗಳು ಮತ್ತು ಅಸ್ಥಿಪಂಜರಗಳು ಮತ್ತು ಚಿನ್ನಯ್ಯ ಕೊಡ್ತಿರುವಂತಹ ಬುರುಡೆಗಳ ಬಗ್ಗೆ ಹಾಜರಾಗ್ತಾ ಇರೋದು ಸತ್ಯ. ಈ ಯಾವುದು ಕಟ್ಟುಕತೆ ಅಲ್ವಲ್ಲ? ಇದ್ಯಾವುದು ಸೃಷ್ಟಿ ಅಲ್ವಲ್ಲ? ಹಾಗಾದರೆ ಈ ಮಾಧ್ಯಮಗಳು, ಈ ವ್ಯವಸ್ಥೆ ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದೆ? ಸತ್ಯ ಸತ್ತೋಗಲಿ, ನಮಗೇನು? ನಾವು ಯಾರನ್ನೋ ಉಳಿಸೋದಕ್ಕೆ ನಾವು ಪಣ ತೊಟ್ಟಿದ್ದೀವಿ, ಯಾರನ್ನೋ ಉಳಿಸೋದಕ್ಕೆ ನಾವು ಹಿಂದೆನಿಂದ ನಿಂತ್ಕೊಂಡು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀವಿ. ಈ ವಿಚಾರಗಳನ್ನು ಇಟ್ಕೊಂಡು ತಾನೇ ನೀವು ಜೀವನ ಮಾಡ್ತಾ ಇರುವಂಥದ್ದು. ಆದರೆ ಒಂದು ಸತ್ಯ, ಇಲ್ಲಿ ಯಾವ ಕಾರಣಕ್ಕೂ ಸಹ ಈ ಸತ್ಯ ಸಾಯೋದಕ್ಕೆ ಹೋರಾಟಗಾರರು ಬಿಡೋದಿಲ್ಲ, ಆ ದೇವರು ಬಿಡೋದಿಲ್ಲ. ನಾವು ಪದೇ ಹೇಳ್ತಾ ಇದ್ದೀವಿ, ಸತ್ಯಮೇವ ಜಯತೆ, ಸತ್ಯಕ್ಕೆ ಯಾವತ್ತಿದ್ರೂ ಜಯ ಸಿಗಲೇಬೇಕು. ನಾನು ನಿಜವಾಗೂ ನನಗೆ ಆಶ್ಚರ್ಯ ಆಗಿದ್ದೇನಂತಂದರೆ, ನಿನ್ನೆ ಬಂಗ್ಲೆಗುಡ್ಡದಲ್ಲಿ SIT ತಂಡ ಬಂದ ತಕ್ಷಣವೇ ನ್ಯೂಸ್ 18, TV9, ಏಷ್ಯಾನೆಟ್ ಎಲ್ಲ ಕಡೆ ಸುದ್ದಿಗಳು ಬಂತು, ಗ್ಯಾರಂಟಿ ನ್ಯೂಸ್ ಎಲ್ಲ ಕಡೆ ಬಂತು. ಇವರು ಯಾರಿಗೂ ಸಹ ಅಲ್ಲಿ ಏನು ನಡೀತಾ ಇದೆ ಅನ್ನೋ ಪರಿಜ್ಞಾನ ಇಲ್ಲ. ಅವರಿಗೆ ಏನು ನಡೀತಾ ಇದೆ ಅನ್ನೋ ಪರಿಜ್ಞಾನವೇ ಇಲ್ಲ. ಇಲ್ಲಿ ಯಾರನ್ನೋ ಉಳಿಸೋದಕ್ಕೋಸ್ಕರವಾಗಿ ಜನರಿಗೆ ಏನೋ ಒಂದು ವಿಷಯ ತಿಳಿಸ್ಬೇಕು, ಹೋರಾಟಗಾರರೇ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವರು ಸುದ್ದಿ ಮಾಡಿದ್ರೆ ಹೊರತು ಇವರಿಗೆ ವಾಸ್ತವ ಸ್ಥಿತಿ ಏನು ಅಂತ ಗೊತ್ತಿಲ್ಲ. ಇಷ್ಟೊಂದು ಸೆನ್ಸಿಟಿವ್ ಆದಂತಹ ಕೇಸನ್ನು ಇವರು ಯಾವ ರೀತಿ ವಿಶ್ಲೇಷಣೆ ಮಾಡಿದ್ರು? ಅದೇ ಚಿನ್ನಯ್ಯ ಬಂದಾಗ ಗ್ಯಾರಂಟಿ ನ್ಯೂಸಿಂದ ಹಿಡ್ಕೊಂಡು ಎಲ್ಲ ಚಾನಲ್ಗಳು ಲೋಗೋ ಹಿಡ್ಕೊಂಡು ಹೋದ್ರಲ್ಲ, ಇವತ್ತ್ಯಾಕೆ ಹೋಗಲಿಲ್ಲ ಸ್ವಾಮಿ? ಇವತ್ತ್ಯಾಕೆ ಹೋಗಲಿಲ್ಲ? ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆದಾಗ ಅದನ್ನು ವ್ಯಂಗ್ಯವಾಗಿ ಮಾತನಾಡಿದಂತಹ ಸ್ಯಾಟಲೈಟ್ ಚಾನೆಲ್ಗಳು ಇವತ್ತು ಯೂಟ್ಯೂಬರ್ಸೇ ಇವತ್ತು ಈ ಹೋರಾಟವನ್ನು ಇನ್ನೂ ಜೀವಂತವಾಗಿ ಇಟ್ಟಿರುವಂಥದ್ದು. ಯೂಟ್ಯೂಬರ್ಸೇ ಇವತ್ತು ಈ ಹೋರಾಟದ ಧ್ವನಿ ಆಗಿರುವಂಥದ್ದು. ಯೂಟ್ಯೂಬರ್ಸು, BLR ಪೋಸ್ಟ್ ಅಂಥವರಿಗೆ ಮಾಹಿತಿ ಸಿಗುತ್ತೆ, ನಿಮಗಳಿಗೆ ಸಿಗೋದಿಲ್ಲ ಅಂತಂದರೆ ನೀವೆಂತಹ ಪತ್ರಕರ್ತರು, ನೀವೆಂತಹ ಸ್ಯಾಟಲೈಟ್ ಚಾನಲ್ ನಡೆಸ್ತೀರಿ, ನೀವೆಂತಹ ತನಿಖಾ ವರದಿಗಾರರು ಅಂತೇಳಿ ನಾವು ಪ್ರಶ್ನೆ ಮಾಡಬೇಕಾಗುತ್ತಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.